ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮಗೆ ಹೇಳುವ ಈ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆಯವರೆಗೂ ನೋಡಿ. ನಮ್ಮ ಚಾನೆಲ್ನು ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಕತೆಯೊಳಗೆ ಹೋಗೋಣ ಬನ್ನಿ. ಇವತ್ತಿಗೆ ನನ್ನ ಮದುವೆಯಾಗಿ ಸರಿಯಾಗಿ 7 ತಿಂಗಳು 4 ದಿನಗಳಾಗಿವೆ. ಆದ್ರೆ ಇವತ್ತು ಬೆಳಗ್ಗೆ ನನಗೆ ಶೋಭನ ಅಂದ್ರೆ ಮೊದಲ ರಾತ್ರಿಯಾಗಿದೆ. ಅದು ಕೂಡ ನನ್ನ ಗಂಡನ ಜೊತೆ ಅಲ್ಲ. ನಿಮಗೆ ಆಶ್ಚರ್ಯವಾಗ್ತಿದೆ ಅಲ್ವಾ? ಏನಿದು, ಮದುವೆಯಾಗಿ ಇಷ್ಟು ದಿನಗಳಾಗಿ ಶೋಭನ ಇವತ್ತು, ಅದ್ರಲ್ಲೂ ಗಂಡನ ಜೊತೆ ಬಿಟ್ಟು ಬೇರೆಯವರ ಜೊತೆನಾ ಅಂತ. ನನ್ನ ಕತೆ ಪೂರ್ತಿ ಕೇಳಿದ ಮೇಲೆ ನಿಮ್ಮ ಆಶ್ಚರ್ಯ ದೂರವಾಗುತ್ತದೆ. ಅದಕ್ಕೆ ನನ್ನ ಕತೆ ಪೂರ್ತಿ ಹೇಳ್ತೀನಿ ಕೇಳಿ. ನಾನು ರಮೇಶ್ ಇಬ್ಬರು ಹೋಗಿ ನಮಗೆ ಕೊಟ್ಟಿದ್ದ ಸೀಟ್ಸ್ನಲ್ಲಿ ಕೂತಿದ್ವಿ. ಹಾಲಲ್ಲಿ ಪ್ರೊಜೆಕ್ಟರ್ಗೆ 2 ಕಡೆ 2 ಕ್ಯಾಬಿನ್ಸ್ ಇರುತ್ತವೆ. ಏನಾದ್ರೂ ವಿಟಪಿಗಳು ಬಂದ್ರೆ ಅವರಿಗೆ ಮಾತ್ರ ಆ ಕ್ಯಾಬಿನ್ಸ್ ಕೊಡ್ತಾರೆ. ಸಿನಿಮಾ ಶುರುವಾಗ್ತಿದ್ದಂತೆ ರಮೇಶ್ ತನ್ನ ಸೀಟ್ಗಳ ಮಧ್ಯೆ ಇದ್ದ ಹ್ಯಾಂಡ್ ರೆಸ್ಟ್ ತೆಗೆದು ನನ್ನನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡ. ಅಬ್ಬಾ, ನಿನ್ನ ಜೊತೆ ಇದೇ ತಲೆನೋವು. ಸಿನಿಮಾ ನೋಡೋಕೆ ಬಿಡೋದಿಲ್ಲ. ಇದಕ್ಕೇನಾ ಸಿನಿಮಾಕ್ಕೆ ಬರಬೇಕು? ನಮ್ಮ ರೂಮಲ್ಲೇ ಇರಬಹುದಿತ್ತಲ್ಲ. 4 ಗೋಡೆಗಳ ಮಧ್ಯೆ ಇರೋದಕ್ಕಿಂತ ಇಷ್ಟೆಲ್ಲಾ ಜನರ ಮಧ್ಯೆ ಇರೋದು ಥ್ರಿಲ್ ಆಗಿರುತ್ತೆ. ಥ್ರಿಲ್ ಆಗುತ್ತೆ. ನಿನಗೇನು, ಯಾರಾದ್ರೂ ನೋಡಿದ್ರೆ ಅಪ್ಪಾಗ್ ಗೊತ್ತಾಗುತ್ತೆ. ಜನರೆಲ್ಲಾ ಸಿನಿಮಾ ನೋಡ್ತಿದ್ರೆ ಹಾಲಲ್ಲಿ ಲೈಟ್ಸ್ ಹಾಕಿ ಇಂಟರ್ವೆಲ್ ಕೊಟ್ಟರು. ನಾನು ನನ್ನ ಸೀಟ್ಸ್ ಸರಿ ಮಾಡಿಕೊಂಡು ಕೂತೆ. ಸರ್, ನಮ್ಮ ಮ್ಯಾನೇಜರ್ ನಿಮಗಾಗಿ ಡ್ರಿಂಕ್ಸ್ ಮತ್ತೆ ಸ್ನ್ಯಾಕ್ಸ್ ಕಳುಹಿಸಿದ್ದಾರೆ ಅಂತ ಒಬ್ಬ ಹುಡುಗ ಇಬ್ಬರಿಗೂ ಡ್ರಿಂಕ್ಸ್ ಜೊತೆಗೆ 2 ಚಿಪ್ಸ್ ಪ್ಯಾಕೆಟ್ಸ್ ಕೊಟ್ಟು ಹೋದ. ಸಿನಿಮಾದಲ್ಲಿ ಶುಭಂ ಕಾರ್ಡ್ ಬೀಳುವ ಹೊತ್ತಿಗೆ ಒಬ್ಬರ ಕೈಯಲ್ಲಿ ಒಬ್ಬರು ಕೈ ಹಾಕಿ ಪಾರ್ಕ್ ಮಾಡಿದ್ದ ಕಾರ್ ಹತ್ತಿರ ಹೋಗಿ ರಮೇಶ್ ರೂಮ್ ಸೇರಿಕೊಂಡೆವು. ರಾತ್ರಿ ಇರ್ತೀಯಾ ಇಲ್ಲ ಹೋಗ್ತೀಯಾ? ನಾಳೆ ಕಾಲೇಜಿಗೆ ಹೋಗಬೇಕು. ಇಲ್ಲಿ ಇದ್ರೆ ನೀನು ನನ್ನನ್ನ ಮಲಗೋಕೆ ಬಿಡೋದಿಲ್ಲ. ಅವನು ನನ್ನನ್ನ ಹಾಸ್ಟೆಲ್ನಲ್ಲಿ ಡ್ರಾಪ್ ಮಾಡಿದ್ದು. ರಾತ್ರಿ 9 ಗಂಟೆಗೆ ನಾನು ರೂಮ್ ಸೇರಿಕೊಂಡೆ. ಇನ್ನೂ 6 ತಿಂಗಳಲ್ಲಿ ನನ್ನ ಡಿಗ್ರಿ ಮುಗಿಯುತ್ತೆ. ಡಿಗ್ರಿ ಮುಗಿಯೋದ್ರೊಳಗೆ ರಮೇಶ್ ಆಸ್ಟ್ರೇಲಿಯಾದಿಂದ ವೀಸಾ ಕಳಿಸ್ತೀನಿ ಅಂದಿದ್ದ. ಅವನಿಗೆ ಅಲ್ಲಿ MBA ಓದೋಕೆ ಸೀಟ್ ಸಿಕ್ಕಿದೆ. ನನ್ನನ್ನು ಕೂಡ ತನ್ನ ಜೊತೆ ಕರೆದುಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಅಯ್ಯೋ, ನನ್ನ ಬಗ್ಗೆ ಹೇಳೋಕೆ ಮರೆತು ಎಲ್ಲೆಲ್ಲೋ ಹೋಗ್ತಾ ಇದ್ದೀನಿ ಅಲ್ವಾ? ನನ್ನ ಹೆಸರು ರಾಣಿ, ನಮ್ಮದು ವಾರಂಗಲ್. ನಮ್ಮಪ್ಪ ಮಿಲಿಟರಿ ರಿಟೈರ್ ಆಗಿದ್ದಾರೆ. ನಮ್ಮ ಪೇರೆಂಟ್ಸ್ಗೆ ನಾನು, ನನ್ನ ಅಕ್ಕ ಇಬ್ಬರು. ನಮ್ಮಲ್ಲಿದ್ದಷ್ಟರಲ್ಲಿ ನಮ್ಮನ್ನು ಚೆನ್ನಾಗೇ ಬೆಳೆಸಿದ್ದಾರೆ. ನಾನು ಇಂಟರ್ ಓದ್ತಿದ್ದಾಗ ಕಾಲೇಜಲ್ಲಿ ನಮ್ಮ ಸೀನಿಯರ್ ಜೊತೆ ಪರಿಚಯ ಪ್ರೀತಿಯಾಗಿ ಬದಲಾಗಿತ್ತು. 2ನೇ ವರ್ಷದ ಇಂಟರ್ನಲ್ಲಿ ಇದ್ದಾಗ ಅವನು ನನಗೆ ಮೊದಲ ಪ್ರೀತಿಯ ರುಚಿ ತೋರಿಸಿದ್ದ. ಆದ್ಮೇಲೆ ನಾವಿಬ್ಬರೂ ಒಂದಾಗಿ ಇರದೆ ಹೋಗಿಬಿಟ್ಟೆವು. ಹೀಗೆ ನನ್ನ ಮೊದಲ ಪ್ರೀತಿ ಮುಂದೆ ಹೋಗ್ಲಿಲ್ಲ. ಆದ್ರೆ ನನಗೆ 2 ಸಲ ಅವನ ಜೊತೆ ಎಕ್ಸ್ಪೀರಿಯನ್ಸ್ ಉಳಿದಿತ್ತು. ಡಿಗ್ರಿ ಮಾಡೋಕೆ ನಾನು ಹೈದರಾಬಾದ್ಗೆ ಬಂದೆ. 2ನೇ ವರ್ಷದಲ್ಲಿದ್ದಾಗ ಸುರೇಶ್ ರೆಡ್ಡಿ ನಮ್ಮ ಸೀನಿಯರ್ ಜೊತೆ ಪರಿಚಯ ಆಯಿತು. ಇಬ್ಬರೂ ಒಂದೇ ಜಾತಿಯವರಾದ ಕಾರಣವೋ ಅಥವಾ ಸುರೇಶ್ನ ಶ್ರೀಮಂತಿಕೆಯಿಂದಲೋ ಏನೋ ಅವನ ಪ್ರೀತಿಯಲ್ಲಿ ಬಿದ್ದು ಬಿಟ್ಟೆ. ನಮ್ಮ ಪರಿಚಯವಾಗಿ 2ನೇ ವಾರದಲ್ಲೇ ಅವನು ನನ್ನನ್ನ ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಒಂದು ರಾತ್ರಿ ಇಡೀ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಚೆನ್ನಾಗಿ ಕಷ್ಟಪಟ್ಟು ಕೊನೆಗೆ ದನಿದು ಬೆಳಗ್ಗೆ ಹಾಸ್ಟೆಲ್ಗೆ ಬಂದು ಬಿಟ್ಟೆ. ಅಂದಿನಿಂದ ವೀಕೆಂಡ್ ಬಂದ್ರೆ ಶುಕ್ರವಾರ ಹಾಸ್ಟೆಲ್ನಲ್ಲಿ ಮಾಯವಾಗಿ ಭಾನುವಾರ ಸಂಜೆ ನನ್ನ ರೂಮ್ನಲ್ಲಿ ಹಾಜರಾಗ್ತಿದ್ದೆ. ಅವನನ್ನ ಪೂರ್ತಿಯಾಗಿ ನಂಬಿದ್ದರಿಂದ ಅವನ ಜೊತೆ ಎಂಜಾಯ್ ಮಾಡ್ದೆ. ಕಾಲೇಜಿಗೆ 10 ದಿನ ರಜೆ ಕೊಟ್ಟಿದ್ದರು ಲೆಕ್ಚರರ್ಸ್ ಮುಷ್ಕರದಿಂದ. ಆ 10 ದಿನ ಹಾಸ್ಟೆಲ್ನಲ್ಲೇ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳಿ ಸುರೇಶ್ ರೂಮಲ್ಲೇ ಇದ್ದೆ. ಆ 10 ದಿನ ರಾತ್ರಿ ಹಗಲು ಅನ್ನೋ ಭೇದ ಇಲ್ಲದೆ ಸಾಗಿತು ನಮ್ಮಿಬ್ಬರ ಮಧ್ಯೆ ಪ್ರೇಮಸಾಗರ. ಯಾರು ಕವಿ ಅನ್ನೋ ಹಾಗೆ ಕಾಲ ಯಾರಿಗಾಗಿಯೂ ನಿಲ್ಲದೆ ತಿರುಗುತ್ತಲೇ ಇತ್ತು. ನನ್ನ ಡಿಗ್ರಿ ಕಂಪ್ಲೀಟ್ ಆಯಿತು. ನಮ್ಮ ಅಕ್ಕ ಮದುವೆಯಾಗಿ USA ಹೋದಳು. ನಾನು ಹಾಸ್ಟೆಲ್ ಬಿಟ್ಟು ವಾರಂಗಲ್ಗೆ ಹೋಗಿಬಿಟ್ಟೆ. ದಿನಗಳು ವಾರಗಳಾದವು, ವಾರಗಳು ತಿಂಗಳುಗಳಾದವು. ಸುಮಾರು 8 ತಿಂಗಳು ಆದ ಮೇಲೆ ಅವನಿಂದ ಯಾವುದೇ ಮಾಹಿತಿ ಇಲ್ಲದೆ ಅವನ ಫೋನ್ ಕೂಡ ರೀಚ್ ಆಗದೇ ಇರೋದು ಗೊತ್ತಾಯಿತು. ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನಾನು ಮೋಸ ಹೋದೆ ಅಂತ ನನಗೆ ಇಷ್ಟ ಆಗೋ ಅವನ ಜೊತೆ ಎಂಜಾಯ್ ಮಾಡಿದ್ದಕ್ಕೆ ಬೇಸರ ಇಲ್ಲ. ಅವನು ನನ್ನನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೂ ಕೂಡ ನಾನು ಅವನ ಜೊತೆ ಎಂಜಾಯ್ ಮಾಡ್ತಿದ್ದೇನೇನೋ. ಆದ್ರೆ ನನಗೆ ಮದುವೆ ಆಗೋ ಆಸೆ ತೋರಿಸಿದ ಮೇಲೆ ಬೇರೆ ಯೋಚನೆ ಇಲ್ಲದೆ ಅವನಿಗೆ ಎಲ್ಲ ಅರ್ಪಿಸಿಕೊಂಡೆ. ಮನೆಯವರಿಗೆ ನನ್ನ ವಿಷಯ ಏನೂ ಗೊತ್ತಿರಲಿಲ್ಲ. ಕಲ್ಯಾಣ ಬಂದರೂ ಕಕ್ಕು ಬಂದರೂ ನಿಲ್ಲಲ್ಲ ಅನ್ನೋ ಹಾಗೆ ನಮ್ಮಪ್ಪನಿಗೆ ಇಷ್ಟವಾದ ಒಂದು ಸಂಬಂಧ ಬಂತು. ಹುಡುಗ ಯಾವುದೋ ಸರ್ಕಾರಿ ಆಫೀಸ್ನಲ್ಲಿ ಸೆಕ್ಷನ್ ಆಫೀಸರ್. ನೋಡೋಕೆ ಚೆನ್ನಾಗಿದ್ದ. ನನಗೇನೋ ಬೇಡ ಅಂತ ಹೇಳೋಕೆ ಮನಸ್ಸು ಬರಲಿಲ್ಲ. ಮದುವೆಗೆ ರೆಡಿಯಾದೆ. ನಮ್ಮಪ್ಪನಿಗಿದ್ದಷ್ಟು ಸಾಮರ್ಥ್ಯದಲ್ಲಿ ಅವರು ಕೇಳಿದ ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಶೋಭನ ಮುಹೂರ್ತ ಇಟ್ಟರು. ಟೆನ್ಷನ್ ಪಟ್ಕೊಂಡು ಗಂಡನ ಬೆಡ್ರೂಮ್ಗೆ ಕಾಲಿಟ್ಟೆ. ನನ್ನ ಗಂಡ 2 ನಿಮಿಷದಲ್ಲೇ ಆ ಕಡೆ ತಿರುಗಿ ಮಲಗಿಬಿಟ್ಟ. ನನ್ನ ಆಸೆ ಈಡೇರದೆ ಏನು ಮಾಡೋದು ಅಂತ ಅರ್ಥ ಆಗದೆ ಬೆಳಗ್ಗೆ ಆಗ್ತಿದ್ದಂತೆ ಮಲಗಿದೆ. ನಮ್ಮವರು ಹೈದರಾಬಾದ್ನಲ್ಲಿ ಕೆಲಸ ಮಾಡ್ತಿದ್ದರಿಂದ ಅತ್ತೆ ಮಾವ ಮತ್ತು ಡಿಗ್ರಿ ಓದ್ತಿದ್ದ ನನ್ನ ನಾದಿನಿಯ ಜೊತೆ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ಶಿಷ್ಟಾದ್ವಿ. ನಮ್ಮವರ ಜೊತೆ 1 ತಿಂಗಳು ಸಂಸಾರ ಮಾಡಿದ ಮೇಲೆ ಗೊತ್ತಾಗಿದ್ದು ಏನಂದ್ರೆ ನಮ್ಮವರು ಸಂಸಾರಕ್ಕೆ ಯೋಗ್ಯನಲ್ಲ ಅಂತ. ಮನೆಯಲ್ಲಿ ನಮ್ಮಪ್ಪನ ಜೊತೆ ಮಾತಾಡಿ ಅವರನ್ನು ಒಪ್ಪಿಸಿ ಡಾಕ್ಟರ್ ಹತ್ತಿರ ಹೋದ್ವಿ.
ಎಲ್ಲಾ ಚೆಕ್ ಮಾಡಿದ ಮೇಲೆ ಡಾಕ್ಟರ್ ಕೆಲವು ಮಾತ್ರೆಗಳು ಕೊಟ್ಟು 1 ತಿಂಗಳು ಯೂಸ್ ಮಾಡಿ ಏನಾದ್ರೂ ಬದಲಾವಣೆ ಕಾಣಿಸಬಹುದು ಅಂತ ಹೇಳಿ ಕಳುಹಿಸಿದ್ರು. ಡಾಕ್ಟರ್ ಹೇಳಿದ ಹಾಗೆ 1 ತಿಂಗಳು ಯೂಸ್ ಮಾಡಿದ್ರು, 2 ತಿಂಗಳು ಯೂಸ್ ಮಾಡಿದ್ರು, ಗಂಡನಲ್ಲಿ ಯಾವುದೇ ಬದಲಾವಣೆ ಕಾಣ್ತಿಲ್ಲ. ಹೀಗಿದ್ದಾಗ ನಮ್ಮವರ ಜೊತೆ ಮನೆಗೆ ಬರೋ ಫ್ರೆಂಡ್ಸ್ನಲ್ಲಿ ಒಬ್ಬ ನನ್ನ ಕಡೆ ಆಸೆಯಿಂದ ನೋಡ್ತಾ ಇರೋದು ಗಮನಿಸಿದೆ. ನಮ್ಮವರನ್ನು ಕೇಳ್ದೆ, ಏನಾದ್ರೂ ಕೆಲಸಕ್ಕೆ ಸೇರ್ಕೊಳ್ತೀನಿ, ಮನೆಯಲ್ಲಿ ಇದ್ರೆ ಬೋರಾಗುತ್ತೆ ಅಂತ. ನಮ್ಮ ಯಜಮಾನ ತನ್ನ ಫ್ರೆಂಡ್ಸ್ಗೆ ಹೇಳಿದ್ದಿರಬೇಕು. ನನ್ನ ಕಡೆ ನೋಡ್ತಿದ್ದ ರಾಧವ್ ಹೇಳಿದ, ನಮ್ಮ ಆಫೀಸ್ನಲ್ಲಿ 1 ಪೋಸ್ಟ್ ಖಾಲಿ ಇದೆ. ನಿನಗೆ ಇಷ್ಟ ಇದ್ರೆ ದಸರಾ ಆದ್ಮೇಲೆ ಬಂದು ಸೇರಿಕೊಳ್ಳಿ. ರಾಧವ್ಗೆ 1 ಪ್ರೈಮರಿ ಸ್ಕೂಲ್ ಇದೆ. ಅದರಲ್ಲಿ ಸುಮಾರು 350 ಮಕ್ಕಳಿವೆ. ಅದ್ರಲ್ಲಿ ಅವನು 50% ಪಾರ್ಟ್ನರ್. ಅವನಿಗೆ ಪಿಜಾ ಅವಶ್ಯಕತೆ ಇತ್ತು. ಅವನು ನನ್ನನ್ನು ಆ ಪೋಸ್ಟ್ಗೆ ತಗೋತೀನಿ ಅಂತ ನಮ್ಮ ಯಜಮಾನನಿಗೆ ಹೇಳಿದ. ಅವನಿಗೆ ಸುಲಭವಾಗಿ ಸಿಗದೆ ನನ್ನ ಸಂಸಾರ ಕೆಡದೆ ನನ್ನ ಆಸೆಗಳು ತೀರಿಸಿಕೊಳ್ಳೋಕೆ ಈಗ ಈ ರಾಧವ್ ಒಬ್ಬನೇ ಕಾಣ್ತಿದ್ದಾನೆ. ಹಬ್ಬದ ನಂತರ ನಮ್ಮವರು ತಮ್ಮ ಬೈಕ್ನಲ್ಲಿ ನನ್ನನ್ನು ಸ್ಕೂಲ್ನಲ್ಲಿ ಇಳಿಸಿ, ಜಾಗ್ರತೆ, ಸಂಜೆ ಮನೆಗೆ ಬಾ ಅಂತ ಹೇಳಿ ಹೊರಟು ಹೋದರು. ರಾಧವ್ ನನ್ನನ್ನು ಸ್ಟಾಫ್ ಎಲ್ಲರಿಗೂ ಪರಿಚಯಿಸಿದ. ಆಮೇಲೆ ತನ್ನ ರೂಮಿಗೆ ಬರೋಕೆ ಕರೆದ. ಅವನ ರೂಮಿಗೆ 2 ಡೋರ್ ಇವೆ. ಒಂದು ಮೇನ್ ಗೇಟ್, ಇನ್ನೊಂದು ಕ್ಲಾಸ್ ರೂಮ್ ಕಡೆ ಇದೆ. ಆ ಡೋರ್ ಕ್ಲಾಸ್ ರೂಮ್ಗೆ ಎದುರಿಗೆ ಇದೆ. ಅವನ ರೂಮಿಗೆ ಅಟ್ಯಾಚ್ ಆಗಿ ಇನ್ನೊಂದು ಚಿಕ್ಕ ಬೆಡ್ರೂಮ್ ಇದೆ. ಅದಕ್ಕೆ ಅಟ್ಯಾಚ್ ಆಗಿ ಬಾತ್ರೂಮ್ ಕೂಡ ಇದೆ. ಅವನ ರೂಮ್ ಮುಂದೆ 1 ಚಿಕ್ಕ ಕ್ಯಾಬಿನ್. ಆ ಕ್ಯಾಬಿನ್ನಲ್ಲಿಯೇ ನಾನು ಕೂತ್ಕೊಳ್ಳೋದು. ನನ್ನ ಕೆಲಸ ಫೀಸ್ ವಸೂಲಿ ಮಾಡೋದು, ಆಫೀಸ್ ಲೆಟರ್ಸ್ ಟೈಪ್ ಮಾಡೋದು, ಹೆಡ್ ಮಾಸ್ಟರ್ಗೆ ಬರೋ ಕಾಲ್ಸ್ ರಿಸೀವ್ ಮಾಡೋದು. ಸಾಮಾನ್ಯವಾಗಿ ನನಗೆ ಕೆಲಸ ಹೆಚ್ಚು ಇರೋದಿಲ್ಲ ಅಂತ ಹೇಳಿದ ರಾಧವ್. ಸ್ಟಾಫ್ ಮುಂದೆ ಹೆಚ್ಚು ಅಟ್ಯಾಚ್ ಆಗಿ ಇರಬೇಡ. ಬೇಕಾದ್ರೆ ಈ ರೂಮಲ್ಲಿ ಫ್ರೀ ಆಗಿ ಇರು. ಹೊರಗಡೆ ಮಾತ್ರ ಎಲ್ಲ ಸ್ಟಾಫ್ ಹಾಗೆ ಬಿಹೇವ್ ಮಾಡು ಅಂತ ಕೆಲವು ಸಲಹೆಗಳನ್ನು ಕೊಟ್ಟ. ನನ್ನ ಜೊತೆ ಮಾತಾಡ್ತಿದ್ದಷ್ಟೊತ್ತು ನನ್ನ ಕಡೆ ಕಣ್ಣು ಮುಚ್ಚದೆ ನೋಡಿದ. ಆ ಮಾತುಗಳಲ್ಲಿ ನನಗೆ ಗೊತ್ತಾದ ವಿಷಯ ಏನಂದ್ರೆ ನಮ್ಮ ಯಜಮಾನನ ಆರೋಗ್ಯ ವಿಷಯ ಅವನಿಗೆ ಗೊತ್ತಿದೆ ಅಂತ. ಆದ್ಮೇಲೆ 2 ದಿನ ಆಫೀಸ್ ವಿಷಯಗಳು ತಿಳ್ಕೊಳ್ಳೋದ್ರಲ್ಲಿ ಕಳೆದು ಹೋಯಿತು. 3ನೇ ದಿನದಿಂದ 1 ವಾರ ಮಕ್ಕಳಿಗೆ ರಜೆ ಕೊಟ್ಟಿದ್ದರು. ಈ ರಜೆ ಮಕ್ಕಳಿಗೆ ಮಾತ್ರ. ಆಫೀಸ್ ಸ್ಟಾಫ್ ಮಾತ್ರ ಬೆಳಗ್ಗೆ ಬಂದು 2 ಗಂಟೆ 30 ನಿಮಿಷಕ್ಕೆ ಹೋಗ್ಬೋದು ಅಂತ ನೋಟಿಸ್ ಬಂದಿತ್ತು. ಮಕ್ಕಳು ಹೇಗೂ ಇಲ್ಲವಲ್ಲ ಅಂತ ಡ್ರೆಸ್ ಹಾಕ್ಕೊಂಡು ಆಫೀಸ್ಗೆ ಹೋದೆ. ಆಫೀಸ್ ಬಗ್ಗೆ ಮಾತಾಡ್ತಿದ್ದಾಗ ಮಧ್ಯದಲ್ಲಿ ಹೇಳಿದ, ರಾಣಿ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ. ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗಲೇ ಹೇಗಾದ್ರೂ ನಿನ್ನನ್ನ ಪಡೆಯಬೇಕು ಅಂತ ಅನ್ಕೊಂಡಿದ್ದೆ ಅಂತ ಏನೇನೋ ಮಾತಾಡೋಕೆ ಶುರು ಮಾಡಿದ. ನಾನು ಕೋಪದಿಂದ ಅವನ ಕಡೆ ನೋಡಿ ಹೊರಗಡೆ ಬಂದೆ. ಬರ್ತಿದ್ದ ಹಾಗೆ ನನ್ನ ಹಿಂದೆಯೇ ಬಂದು ನನ್ನನ್ನು ಹಕ್ ಮಾಡಿಕೊಂಡ. ಮೊದಲ ದಿನವೇ ಶರಣಾಗಿದ್ರೆ ನಾನು ಅವನಿಗೆ ಸುಲಭವಾಗಿ ಸಿಗ್ತೀನಿ ಅಂತ ಅವನನ್ನು ಬಿಡಿಸಿಕೊಂಡು ನನ್ನ ಕೈಯಿಂದ ಅವನ ಕೈ ಮೇಲೆ ಹೊಡೆದು ಬೈದು ನನ್ನ ಕ್ಯಾಬಿನ್ಗೆ ಬಂದುಬಿಟ್ಟೆ. 10 ನಿಮಿಷ ಆದ್ಮೇಲೆ ಹೊರಗಡೆ ಬಂದು ಕೋಪದಿಂದ ಇದ್ದ ನನ್ನನ್ನು ನೋಡಿ, ಸಾರಿ ರಾಣಿ, ಏನೋ ನಿನ್ನ ಮೇಲೆ ಇಷ್ಟ, ಅದು ನನ್ನನ್ನ ಹಾಗೆ ಮಾಡೋಕೆ ಪ್ರೇರಣೆ ಕೊಡ್ತು ಅಂದ. ನಾನು 2 ದಿನ ರಜೆ ಹಾಕ್ತಿದ್ದೀನಿ ಅಂತ ಕೋಪದಿಂದ ನೋಡಿ ನನ್ನ ಕೆಲಸದಲ್ಲಿ ಮಗ್ನಳಾದೆ. ನನ್ನ ಕೋಪ ನೋಡಿ ಅವನು ಅಲ್ಲಿಂದ ಹೋಗಿಬಿಟ್ಟ. ಮರುದಿನವೂ ಅವನ ಜೊತೆ ಕೋಪದಿಂದಲೇ ಇದ್ದೆ. ನಾನು ಕಾಣಿಸಿದಾಗಲೆಲ್ಲ ಸಾರಿ ಹೇಳ್ತಾನೇ ಇದ್ದ. ಹಾಗೆ ಕಂಟಿನ್ಯೂ ಮಾಡಿದ್ರೆ ಅವನು ನನಗೆ ಎಲ್ಲಿ ದೂರ ಆಗಿ ಬಿಡ್ತಾನೋ ಅಂತ ನೆಕ್ಸ್ಟ್ ಡೇ ಸಾರಿ ಹೇಳಿದಾಗ, ನೀನು ಹಾಗೆ ಹಿಡಿದುಕೊಂಡ್ರೆ ಯಾರಾದ್ರೂ ನೋಡಿದ್ರೆ ನನ್ನ ಮರ್ಯಾದೆ ಏನಾಗ್ಬೇಕು ಅಂದೆ. ಸ್ವಲ್ಪ ನಗು ಮುಖದ ಮೇಲೆ ತಂದುಕೊಂಡು, ಅಂದ್ರೆ ಯಾರಾದ್ರೂ ನೋಡ್ದಿದ್ರೆ ನಿನಗೆ ಏಕೆನಾ ಅಂದ ನನ್ನ ಕಡೆ ತುಂಟತನದಿಂದ ನೋಡ್ತಾ. ನಿನ್ನನ್ನ ಅಂತ ಮತ್ತೊಂದು ಸಲ ಕೋಪದಿಂದ ನೋಡಿ ಅವನ ರೂಮ್ನಿಂದ ಹೊರಗೆ ಹೋಗಿಬಿಟ್ಟೆ. ಇನ್ನೂ 2 ದಿನ ಮಾತ್ರ ರಜೆ. ಆಮೇಲೆ ಸ್ಕೂಲ್ ಶುರುವಾಗುತ್ತೆ. ಮಕ್ಕಳು ಬಂದ್ಮೇಲೆ ಏನು ಮಾಡೋಕೆ ಆಗಲ್ಲ ಅಂತ ಅನ್ಕೊಂಡು ಹೇಗಾದ್ರೂ ನಾಳೆ ಅವನ ಜೊತೆ ಕಳಿಬೇಕು ಅಂತ ಪ್ಲಾನ್ ಮಾಡ್ದೆ. ಮರುದಿನ ನನಗೆ ಇಷ್ಟವಾದ ಸೀರೆ ಉಟ್ಟು ನೋಡಿದ ತಕ್ಷಣ ಟೆಂಪ್ಟ್ ಆಗೋ ಹಾಗೆ ರೆಡಿಯಾಗಿ ಸ್ಕೂಲ್ಗೆ ಹೋದೆ. 9 ಗಂಟೆಗೆ ರಾಧವ್ ಬಂದ. ನಾನು 9:30ಕ್ಕೆ ಹೋದೆ. ಅಷ್ಟೊತ್ತಿಗೆ ಸ್ಟಾಫ್ ಯಾರೂ ಬಂದಿರಲಿಲ್ಲ. ನನ್ನ ಕ್ಯಾಬಿನ್ನಲ್ಲಿ ಬ್ಯಾಗ್ ಇಟ್ಟು ಅವನ ರೂಮಿಗೆ ಹೋಗಿ ಹಲೋ ಹೇಳಿದೆ. ನನ್ನನ್ನು ನೋಡಿದ ಹಾಗೆ ಹಾಯ್ ಹೇಳಿ ಎದ್ದು ಬಂದು ನನ್ನನ್ನು ಹಕ್ ಮಾಡಿಕೊಂಡ. ನಾನು ಮೆಲ್ಲಗೆ ನಗುತ್ತಾ ಅವನ ಕಣ್ಣುಗಳಲ್ಲಿ ನೋಡಿದೆ. ನನ್ನ ಮನಸ್ಸಿನ ಆಸೆ ಅವನಿಗೆ ಅರ್ಥ ಆದ ಹಾಗೆ ಕ್ಲಾಸ್ ರೂಮ್ ಕಡೆ ಇದ್ದ ಡೋರ್ ಓಪನ್ ಮಾಡಿ ಅಲ್ಲಿಂದ ಹೊರಗೆ ಹೋಗಿ ಮೇನ್ ಡೋರ್ ಲಾಕ್ ಮಾಡಿ ಒಳಗೆ ಬಂದು ಕ್ಲಾಸ್ ರೂಮ್ ಕಡೆ ಇದ್ದ ಡೋರ್ನ್ನು ಒಳಗೆ ಲಾಕ್ ಮಾಡಿ ನನ್ನನ್ನು ಬೆಡ್ರೂಮಿಗೆ ಕರೆದುಕೊಂಡು ಹೋದ. ನಾನು ತಪ್ಪು ಮಾಡಿದ್ರು ಸರಿಯಾದವನ ಜೊತೆ ತಪ್ಪು ಮಾಡ್ತಿದ್ದೀನಿ ಅನ್ನೋ ನಂಬಿಕೆ ಬಂತು. ಇಬ್ಬರೂ ಹಾಗೆಯೇ 12 ಗಂಟೆಯವರೆಗೆ ಕಷ್ಟಪಟ್ಟೆವು. ಇಬ್ಬರೂ ಫ್ರೆಶ್ ಆಗಿ ಯಾರೂ ನೋಡ್ದಿರೋ ಹಾಗೆ ಅವನು ಮೇನ್ ಡೋರ್ ಓಪನ್ ಮಾಡ್ದಾಗ ನಾನು ನನ್ನ ಕ್ಯಾಬಿನ್ಗೆ ಹೋಗಿ ಬ್ಯಾಗ್ ತಗೊಂಡು ಮನೆಗೆ ಬಂದೆ. ಇದು ಇವತ್ತಿನವರೆಗೆ ನಡೆದ ನನ್ನ ಕತೆ. ನಾಳೆ ಏನು ಆಗುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಡೆದಿದ್ದಕ್ಕೆ ನನಗೆ ಬೇಸರ ಇಲ್ಲ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಕತೆ. ಈ ಕತೆ ಇಲ್ಲಿಗೆ ಮುಗಿದಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.